ನೀವು ಬ್ಲಾಗಿಂಗ್ ಅನ್ನ ಮಾಡ್ತಾ ಇದ್ದೀರಾ, ಆದ್ರೆ ಇನ್ನು ಇನ್ಕಮ್ ಸ್ಟಾರ್ಟ್ ಆಗಿಲ್ವಾ? ಅಥವಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? 2026ರಲ್ಲಿ ಇಂಡಿಯನ್ ಬ್ಲಾಗರ್ಸ್ ಗಳಿಗೆ ಒಂದು ಬೆಸ್ಟ್ ಅಫಿಲಿಯೇಟ್ ಪ್ರೋಗ್ರಾಮ್ಗಳು ಯಾವ್ಯಾವು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಏನು ಅಂತ ನಾನು ಅವಾಗಲೇ ಹೇಳಿದೆ. ಸೊ ಯಾರೆಲ್ಲ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಸೊ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಸೊ ಮೊದಲಿಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು? ಸೊ ಎಲ್ರಿಗೂ ಗೊತ್ತಿದೆ. ಸೊ ನನ್ನ ಯಾರೆಲ್ಲ ಫಾಲೋ ಮಾಡ್ತಿದ್ರೆ ಅವ್ರಿಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಂತ ನನಗೆ ಅನ್ಸುತ್ತೆ. ಬಟ್ ಏನಂದ್ರೆ ಸಿಂಪಲ್ ಆಗಿ ಸ್ವಲ್ಪ ಹೇಳ್ತೀನಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಂದ್ರೆ ಒಂದು ಪ್ರಾಡಕ್ಟ್ ಅನ್ನ ಒಂದು ಪ್ರಮೋಟ್ ಮಾಡ್ಬಿಟ್ಟು ಸೇಲ್ ಮಾಡೋದು. ಸೊ ಸೇಲ್ ಮಾಡಿ ಆದ್ಮೇಲೆ ಆ ಪ್ರಾಡಕ್ಟ್ ಗೆ ಇರುವಂತ ಕಮಿಷನ್ ನಿಮ್ಗೆ ಬರುತ್ತೆ. ಸೊ ಸಿಂಪಲ್ ಆಗಿ ಬ್ರೋಕರ್ಸ್ ಗಳು ಏನ್ ಮಾಡ್ತಾರೆ, ಸೊ ಆದ ಒಂದು ಸ್ಟ್ರಾಟಜಿ ಇದು ವರ್ಕ್ ಆಗುತ್ತೆ. ಸೊ ಹಾಗಂತಂದ್ರೆ ಆ ಪ್ರಾಡಕ್ಟ್ ಗಳು ಎಲ್ಲಿಂದ ಸಿಗುತ್ತೆ, ಆ ಪ್ರಾಡಕ್ಟ್ ನಾವೇ ಸೇಲ್ ಮಾಡ್ತೀವಿ ಅಂತ ಯಾವ ತರ ಗೊತ್ತಾಗುತ್ತೆ, ಸೊ ಅದೆಲ್ಲ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಇವಾಗ ಅಮೆಝಾನ್ ತಗೊಳ್ಳಿ. ಸೊ ಅಮೆಝಾನ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಫಸ್ಟ್ ನೀವ್ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಅಮೆಝಾನ್ ಅಫಿಲಿಯೇಟ್ ಪ್ರೋಗ್ರಾಮ್ ಗೆ ಲಾಗಿನ್ ಆಗ್ಬೇಕಾಗತ್ತೆ ಅಥವಾ ಸೈನ್ ಅಪ್ ಆಗ್ಬೇಕಾಗತ್ತೆ. ಸೈನ್ ಅಪ್ ಆಗಿ ಲಾಗಿನ್ ಆದ್ಮೇಲೆ ನಿಮ್ಗೆ ಅಂತ ಒಂದು ಡ್ಯಾಶ್ ಬೋರ್ಡ್ ಸಿಗುತ್ತೆ. ಸೊ ಡ್ಯಾಶ್ ಬೋರ್ಡ್ ಸಿಕ್ಕಾದ್ಮೇಲೆ ಅದರಲ್ಲಿರುವಂತಹ ಒಂದು ಪ್ರಾಡಕ್ಟ್ ಅನ್ನ ನೀವು ಒಂದು ಲಿಂಕ್ ಜನರೇಟ್ ಮಾಡ್ಕೊಂಡು ಶೇರ್ ಮಾಡಿದ್ರಿ ಅಂತಂದ್ರೆ, ಸೊ ನೀವು ಶೇರ್ ಮಾಡಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾರಾದ್ರೂ ಪರ್ಚೇಸ್ ಮಾಡಿದ್ರು ಅಂತಂದ್ರೆ, ಆ ಪ್ರಾಡಕ್ಟ್ ಮೇಲೆ ಇರುವಂತಹ ಕಮಿಷನ್ ಏನಿರುತ್ತೆ, ಸೊ ಅದು ನಿಮಗೆ ಬರುತ್ತೆ. ಸೊ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಅದು ತೋರಿಸುತ್ತೆ. ಸೊ ಪ್ರಾಡಕ್ಟ್ ಗೆ ಕಮಿಷನ್ ಅನ್ನ ಅಮೆಝಾನ್ ಸೆಟ್ ಮಾಡಿರುತ್ತೆ. ಸೊ ಹಾಗಂತಂದ್ರೆ ಬೆಸ್ಟ್ ಅಫಿಲಿಯೇಟ್ ಪ್ರೋಗ್ರಾಮ್ಸ್ ಗಳು ಯಾವ್ಯಾವುದು? ಮೊದಲು ಬರೋದು ಏನಂತಂದ್ರೆ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಫಸ್ಟ್ ಬರೋದು ಏನಂತಂದ್ರೆ ಒಂದು ಅಮೆಝಾನ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಏನಂತಂದ್ರೆ ಬಿಗಿನರ್ಸ್ ಗೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಟ್ರಸ್ಟ್ ಆಲ್ರೆಡಿ ಇದರಲ್ಲಿ ಇದೆ. ಇದರಲ್ಲಿ ಯಾವುದೇ ಕ್ಯಾಟಗರಿ ತಗೊಂಡ್ರು ಎಲ್ಲಾನು ಇದೆ. ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಟೆಕ್ ಆಗಿರ್ಬೋದು, ಯಾವುದೇ ತಗೊಂಡ್ರು ಎಲ್ಲ ಕ್ಯಾಟಗರಿ ಪ್ರಾಡಕ್ಟ್ ಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ಬಟ್ ಏನಂತಂದ್ರೆ ಕಮಿಷನ್ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಕನ್ವರ್ಸೇಷನ್ ಜಾಸ್ತಿ ಆಗುತ್ತೆ. ಎರಡನೇ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಫಿಲಿಯೇಟ್. ಫ್ಲಿಪ್ಕಾರ್ಟ್ ಕೂಡ ಒಂದು ಇಂಡಿಯನ್ದೇ ಕಂಪನಿ ಇದು. ಸೊ ಇಂಡಿಯಾದಲ್ಲಿ ಇದೊಂದು ಒಂದು ಏನಂತಂದ್ರೆ ಫೇಮಸ್ ಅಂತಾನೆ ಹೇಳ್ಬಹುದು. ಬಟ್ ಏನಂತಂದ್ರೆ ಇದರಲ್ಲೂ ಕೂಡ ಕಮಿಷನ್ಸ್ ಅಮೆಝಾನ್ ತರಾನೇ ಬರುತ್ತೆ. ನೆಕ್ಸ್ಟ್ ಹೋಸ್ಟಿಂಗ್ ಅಫಿಲಿಯೇಟ್ ಪ್ರೋಗ್ರಾಮ್ಸ್. ಹೈ ಇನ್ಕಮ್ಸ್ ನಿಮಗೆ ಬೇಕು ಅಂತಂದ್ರೆ ನೀವು ಹೋಸ್ಟಿಂಗ್ಸ್ ಅನ್ನ ಅಫಿಲಿಯೇಟ್ ಮಾಡೋದು ಬೆಸ್ಟ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಬ್ಲೂ ಹೋಸ್ಟ್, ಹೋಸ್ಟಿಂಗರ್, ಸೈಟ್ ಗ್ರೌಂಡ್, ಸೊ ಈ ರೀತಿ ಒಂದು ಕಂಪನಿಗಳು ಬರುತ್ತೆ ಹೋಸ್ಟಿಂಗರ್ ಅಲ್ಲಿ. ಸೊ ನೀವೇನಾದ್ರೂ ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಹೋಸ್ಟಿಂಗರ್ ಅಲ್ಲಿ ನೀವು ರೆಫರೆಂಡ್ ಅರ್ನ್ ಒಂದು ಪ್ರೋಗ್ರಾಮ್ ಇದೆ, ಅದರಲ್ಲಿ ನೀವು ರೆಫರ್ ಮಾಡಬಹುದು. ಇದರಲ್ಲಿ ಈಸಿಯಾಗಿ ಒಂದ್ ಸೇಲ್ಗೆ ಆಲ್ಮೋಸ್ಟ್ ನಿಮಗೆ 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ ಟು 5,000 ನೀವು ಅರ್ನ್ ಮಾಡಬಹುದು. ನೆಕ್ಸ್ಟ್ ಬರೋದು ಏನಂತಂದ್ರೆ ಕ್ಲಿಕ್ ಬ್ಯಾಂಕ್. ಡಿಜಿಟಲ್ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಬೇಕು ಅಂತ ಏನಾದ್ರು ಥಿಂಕ್ ಮಾಡ್ತಿದ್ರಿ ಅಂತಂದ್ರೆ ಕ್ಲಿಕ್ ಬ್ಯಾಂಕ್ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಹೈ ಕಮಿಷನ್ ಇದೆ. 50% to 70% ಕಮಿಷನ್ ನಿಮಗೆ ಸಿಗುತ್ತೆ. ವರ್ಲ್ಡ್ ವೈಡ್ ಪ್ರಾಡಕ್ಟ್ಸ್ ಗಳು ಇದರಲ್ಲಿ ಸಿಗುತ್ತೆ. ಸೊ ಅಂದ್ರೆ ಪ್ರಪಂಚದಲ್ಲಿ ಎಷ್ಟು ಪ್ರಾಡಕ್ಟ್ ಗಳಿದೆ, ಎಲ್ಲಾ ಪ್ರಾಡಕ್ಟ್ ಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ಆದ್ರೆ ರೈಟ್ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡೋದು ತುಂಬಾ ಮುಖ್ಯ. ಯಾವ್ದು ಬೇಕೋ ಆ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡೋದು ಒಂದು ಕಷ್ಟದ ವಿಚಾರ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಡಿಜಿ ಸ್ಟೋರ್ 24 ಅಂತ. ಸೊ ಕ್ಲಿಕ್ ಬ್ಯಾಂಕ್ ತರ ಇದು ಕೂಡ ಒಂದು ಡಿಜಿಟಲ್ ಪ್ರಾಡಕ್ಟ್ಸ್ ಇರುವಂತಹ ಒಂದು ಪ್ಲಾಟ್ಫಾರ್ಮ್. ಇದರಲ್ಲಿ ಏನಂತಂದ್ರೆ ಈಸಿಯಾಗಿ ಅಪ್ರೂವ್ ಸಿಗುತ್ತೆ ನಿಮಗೆ, ಮತ್ತೆ ಹೈ ಟಿಕೆಟ್ ಪ್ರಾಡಕ್ಟ್ಸ್ ಗಳು ಕೂಡ ಸಿಗುತ್ತೆ. ಪ್ಯಾಸಿವ್ ಇನ್ಕಮ್ ಇದರಲ್ಲಿ ಜಾಸ್ತಿ. ನೆಕ್ಸ್ಟ್ ಬರೋದು ಇಂಪ್ಯಾಕ್ಟ್ ಆರ್ ಸಿಜೆ ಅಫಿಲಿಯೇಟ್ ಅಂತ. ಅಡ್ವಾನ್ಸ್ಡ್ ಬ್ಲಾಗಿಂಗ್ ಮಾಡ್ತಾರಲ್ಲ, ಸೊ ಅವ್ರಿಗೆಲ್ಲ ಬೆಸ್ಟ್ ಒಂದು ಏನಂತಂದ್ರೆ ಇಂಪ್ಯಾಕ್ಟ್ ಮತ್ತೆ ಸಿಜೆ ಅಫಿಲಿಯೇಟ್. ಇದರಲ್ಲಿ ದೊಡ್ಡ ಒಂದು ಬ್ರ್ಯಾಂಡ್ ಗಳ ಜೊತೆ ಇದು ಕೊಲಾಬರೇಷನ್ ಆಗಿರುತ್ತೆ. ಸೊ ದೊಡ್ಡ ಬ್ರ್ಯಾಂಡ್ ಗಳ ಒಂದು ಅಫಿಲಿಯೇಟ್ ಪ್ರೋಗ್ರಾಮ್ ಗಳಿಗೆ ನೀವು ಸೈನ್ ಅಪ್ ಆಗ್ಬಿಟ್ಟು ಅಲ್ಲಿಂದ ಪರ್ಮಿಷನ್ ಸಿಕ್ತಂತಂದ್ರೆ ನೀವು ಈಸಿಯಾಗಿ ಅವರ ಬ್ರ್ಯಾಂಡ್ ಗಳನ್ನ ಈಸಿಯಾಗಿ ನೀವು ಪ್ರಮೋಟ್ ಮಾಡ್ಕೊಂಡು ಕಮಿಷನ್ಸ್ ಅನ್ನ ಅರ್ನ್ ಮಾಡಬಹುದು. ನೆಕ್ಸ್ಟ್ ಬರೋದು ಇಂಡಿಯನ್ ಎಡ್ಟೆಕ್ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ. ಸೊ ಇದೊಂದು ಟ್ರೆಂಡಿಂಗ್ ನೀಚ್ ಅಂತಾನೆ ಹೇಳ್ಬೋದು ಆನ್ಲೈನ್ ಕೋರ್ಸಸ್ ಗಳಿಗೆ. ಅನ್ ಅಕಾಡೆಮಿ, ಅಪ್ಗ್ರೇಡ್, ಸಿಂಪ್ಲಿ ಲರ್ನ್. ಸೊ ಇದೇನಂತಂದ್ರೆ ಆನ್ಲೈನ್ ಕೋರ್ಸಸ್ ಗಳ ಒಂದು ಪ್ಲಾಟ್ಫಾರ್ಮ್ ಗಳು ಇವು. ಇದರಲ್ಲಿ ಕಮಿಷನ್ಸ್ ಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಯಾವ ನೀಚ್ಗೆ ಯಾವ ಒಂದು ಅಫಿಲಿಯೇಟ್ ಪ್ರೋಗ್ರಾಮ್ ಗಳನ್ನ ನಾವು ಚೂಸ್ ಮಾಡಬೇಕು? ಟೆಕ್ ಬ್ಲಾಗ್ ಇತ್ತಂತಂದ್ರೆ ಅಮೆಝಾನ್ ಪ್ಲಸ್ ಹೋಸ್ಟಿಂಗ್ ಅನ್ನ ನೀವು ಪ್ಲಾನ್ ಮಾಡಬಹುದು. ಬ್ಲಾಗಿಂಗ್ ರಿಲೇಟೆಡ್ ಬ್ಲಾಗ್ ಇತ್ತಪ್ಪ ಅಂತಂದ್ರೆ ನೀವು ಈಸಿಯಾಗಿ ಹೋಸ್ಟಿಂಗ್ ಅನ್ನ ಚೂಸ್ ಮಾಡಬಹುದು. ಎಜುಕೇಶನ್ ಬ್ಲಾಗ್ ಇತ್ತಂತಂದ್ರೆ ಎಡ್ಟೆಕ್ ಪ್ರೋಗ್ರಾಮ್ಸ್ ಗಳನ್ನ ನೀವು ಚೂಸ್ ಮಾಡಿ. ಹೆಲ್ತ್ ಬ್ಲಾಗ್ ಇತ್ತಂತಂದ್ರೆ ಡಿಜಿಟಲ್ ಪ್ರಾಡಕ್ಟ್ಸ್ ಅನ್ನ ಚೂಸ್ ಮಾಡಿ. ಹಾಗಂತಂದ್ರೆ ಕೆಲವೊಂದು ಮಿಸ್ಟೇಕ್ಸ್ ಗಳನ್ನ ನಾವು ಮಾಡ್ತೀವಿ. ಸೊ ಆ ಮಿಸ್ಟೇಕ್ಸ್ ಗಳನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಆ ಮಿಸ್ಟೇಕ್ಸ್ ಗಳು ಯಾವ್ದು? ರ್ಯಾಂಡಮ್ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡೋದಕ್ಕೆ ಹೋಗಬೇಡಿ. ಟ್ರಸ್ಟ್ ಬಿಲ್ಡ್ ಫಸ್ಟ್ ನೀವು ಮಾಡಬೇಕಾಗಿರೋದು. ಸ್ಪ್ಯಾಮ್ ಲಿಂಕ್ಸ್ ಗಳನ್ನ ದಯವಿಟ್ಟು ಹಾಕೋದಕ್ಕೆ ಹೋಗಬೇಡಿ. ಆಲ್ವೇಸ್ ನೀವು ವ್ಯಾಲ್ಯೂ ಕೊಡ್ಲೇಬೇಕಾಗುತ್ತೆ. ಹೀಗಾಗಿ ಸ್ನೇಹಿತರೆ, 2026ರಲ್ಲಿ ನೀವು ಅಫಿಲಿಯೇಟ್ ಪ್ರೋಗ್ರಾಮ್ ಇಂದ ಈಸಿಯಾಗಿ ಇನ್ಕಮ್ ಅನ್ನ ಜನರೇಟ್ ಮಾಡಬಹುದು. ಸೊ ನಿಮ್ಗೆ ಸ್ವಲ್ಪ ಟ್ರಾಫಿಕ್ ಇದ್ರೆ ಸಾಕು. ಜಸ್ಟ್ ಒಂದು ಪ್ರೋಗ್ರಾಮ್ ಅನ್ನ ಚೂಸ್ ಮಾಡಿ ಕನ್ಸಿಸ್ಟೆಂಟ್ ಆಗಿ ಕಂಟೆಂಟ್ ಅನ್ನ ಹಾಕ್ತಾ ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.